ಶಿರಗುಪ್ಪಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಿಂದ ಚಾಲನೆ. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಿ. ರಾಜು ಕಾಗೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ನೀಡುತ್ತಿಲ್ಲ ಎಂಬ ವಿರೋಧ ಪಕ್ಷದವರ ಆರೋಪ ಶುದ್ಧ ಸುಳ್ಳಾಗಿದ್ದು, ಇಂದು ಶಿರಗುಪ್ಪಿಯಲ್ಲಿಯೇ ರೂಪಾಯಿ 1 ಕೋಟಿ ಅನುದಾನದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿರುವುದೇ ಇದಕ್ಕೆ ಸಾಕ್ಷಿಯಾಗಿದೆ. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷ ಹಾಗೂ ಶಾಸಕ ರಾಜು ಕಾಗೆ ಹೇಳಿದ್ದಾರೆ. ಅವರು ಶನಿವಾರ ದಿನಾಂಕ 14ರಂದು ತಾಲೂಕಿನ ಶಿರಗುಪ್ಪಿ ಮತ್ತು ಗುಂಡೇವಾಡಿಯಲ್ಲಿ ತಲಾ ರೂಪಾಯಿ 1 ಕೋಟಿ ಅನುದಾನದ ಎಸ್ಎಪಿ ಟಿಎಸ್ಪಿ ಯೋಜನೆಯಲ್ಲಿ ಸಿಸಿ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಪಂಚ್ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಿದೆ. ಜೊತೆಗೆ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳಿಗೂ ಸಾಕಷ್ಟು ಅನುದಾನ ನೀಡುತ್ತಿದೆ. ವಿರೋಧ ಪಕ್ಷದವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದರು. 2 ಗ್ರಾಮದಲ್ಲಿ 1 ಕೋಟಿ ರಸ್ತೆಯ ಒಂದು ಎಸಿ ಕಾಲನಿಯಲ್ಲಿ ಕಾಂಕ್ರೀಟ್ ರಸ್ತೆಗಳು, ಇಲ್ಲಿ 6 ರಸ್ತೆಗಳನ್ನು ಕವರ್ ಮಾಡಲಾಗಿದೆ. ಅಲ್ಲಿ 19 ರಸ್ತೆಗಳನ್ನು ಗುಂಡೇವಾಡಿಯಲ್ಲಿ ಇದು ಇವತ್ತು ಪೂಜೆ ಮಾಡ್ತಾ ಇದ್ದೀವಿ. ಇದು ಲ್ಯಾಂಡ್ ಆರ್ಮಿ ಅವರಿಗೆ ಕೊಟ್ಟಿದೆ. ಲ್ಯಾಂಡ್ ಆರ್ಮಿ ಅವರು ಭಾಳ ತ್ವರಿತವಾಗಿ ಈ ಕೆಲಸ ಮುಗಿಸ್ಬೇಕಂತೇಳಿ ಅವರಲ್ಲಿ ತಿಳ್ಕೊತಾ ಇದ್ದೀವಿ. ಇನ್ನು ಮುಂದೆ ಬರುವಂಥ ಉಳಿದಂಥ ರೋಡ್ಗಳು ಮತ್ತು ಮುಂದೆ ಬರುವಂಥ ದಿನಮಾನಗಳಲ್ಲಿ ಎಲ್ಲ ಹೆಚ್ಚಿಗೆ ಇಲ್ಲಿ ಎಲ್ಲ ಸಮಾಜದವರಿಗೆ ಅದು ಅಡ್ಡಾಡಲಿಕ್ಕೆ, ಹೋಗಲಿಕ್ಕೆ, ಬರಲಿಕ್ಕೆ, ಮಳೆಗಾಲದಲ್ಲಿ ವ್ಯವಸ್ಥಿತ ರೋಡ್ಗಳನ್ನು ಮಾಡಲಿಕ್ಕೆ ಸರ್ಕಾರ ಆದ್ಯತೆ ಕೊಡ್ತಾ ಇದೆ. ಹಾಗಾಗಿ ಈ ರಸ್ತೆಗಳು ಮುಂದಿನ ದಿನಮಾನದಲ್ಲಿ ಶಿರಗುಪ್ಪಿ ಗ್ರಾಮದಲ್ಲಿ ಮತ್ತು ಎಲ್ಲ ಹಳ್ಳಿಗಳಲ್ಲಿ, ಕಾಗವಾಡ ಮತಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲಿ ಊರಿನಲ್ಲಿರುವಂಥ ಮೂಲ ಸೌಲಭ್ಯಗಳಿಗೆ ಒತ್ತು ಕೊಟ್ಟು ಎಲ್ಲ ವ್ಯವಸ್ಥೆಯನ್ನು ಕೈಗೊಳ್ಳಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೀವಿ. ಎಲ್ಲ ಸಿಸಿ ರಸ್ತೆ, ಎಲ್ಲ ಸಿಸಿ ರಸ್ತೆ. ಓಕೆ, ಥ್ಯಾಂಕ್ ಯು. ಈಗ ಮಷೀನ್ಲೇ ಮಾಡ್ಕೊಡ್ಬಾ, ಮನುಷ್ಯ ಮಾಡಬೇಡ್ರಿ. ಮಷೀನ್ ಬಂದ ನೋಡ್ರಿ, ಈಗ ನಮ್ಮ ಸಂದಿರ್ತಾ ನೋಡು, ಒಂದು 4 ಮಂದಿಗೆ ಆ ಬಡವರಿಗೆ ಬಿ ಮಷೀನ್ದವ್ರು ಬಿ ಹೆಲ್ಪ್ ಆಗಲಿ, ಕ್ವಾಂಟಿಟಿನೂ ಕರೆಕ್ಟ್ ಆಗಲಿ. ಇದನ್ನು ನೋಡ್ಬೇಕಲ್ಲ, ಕ್ವಾಲಿಟಿ ಕರೆಕ್ಟ್ ಆಗಿ ಆಗ್ಬೇಕು. ಮಷೀನ್ ಮ್ಯಾನ್ಲೇ ಮಾಡೋಕ್ಕಿಂತ ಮಷೀನ್ಲೇ ಆದ್ರೆ ಚಲೋ ಆದೈತೆ. ಅದು ಮಿಕ್ಸಿಂಗ್ ಚಲೋ, ಅದಕ್ಕೆ ಒಂದು ಬ್ರೇಕ್ ಸಿಗ್ತೈತಿ. ಮಾಡ್ರಿ. ಈ ಸಮಯದಲ್ಲಿ ಸಮಾಜ ಕಲ್ಯಾಣ ಅಧಿಕಾರಿ ಬಸವರಾಜ್ ಯಾದವಾಡ್, ಮುಖಂಡರಾದ ವಿಜಯ್ ಅಕಿವಾಟಿ, ಸುಭಾಷ್ ಪಾಟೀಲ್, ರಾಜೇಂದ್ರ ಚೌಗ್ಲಾ, ಡಾಕ್ಟರ್ ಅಮೋಲ್ ಸರಡೆ, ಪಂಡಿತ್ ವಡ್ಡರ್, ಲಕ್ಷ್ಮಣ್ ವಡ್ಡರ್, ಅಮೋಲ್ ವಡ್ಡರ್, ಶಿರಗುಪ್ಪಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌ ಅಕ್ಕಾತಾಯಿ ಪೂಜಾರಿ, ಪ್ರಕಾಶ್ ಹೆಮಗಿರಿ, ಭೀಮೋ ಅಕಿವಾಟಿ, ಅಜಿತ್ ಪೂಜಾರಿ, ಇಕ್ಬಾಲ್ ಕನವಾಡೆ, ಶಶಿಕಾಂತ್ ಶಿರಗಾವಿ, ಅಫರೋಜ್ ಕನವಾಡೆ, ಬಸಗೌಡ ಪಾಟೀಲ್, ಗೂಳಪ್ಪ ಜತ್ತಿ, ಶಿವಾನಂದ್ ಗೊಲಬಾವಿ, ಸಿದ್ರಾಯ್ ತೇಲಿ, ರಾಜು ಕಾಂಬ್ಳೆ, ರವಿ ಕಾಂಬ್ಳೆ, ಮಲ್ಲಿಕಾರ್ಜುನ್ ದಳವಾಯಿ, ಪೂರ್ಣಿಮಾ ಕಾಂಬ್ಳೆ, ಲಕ್ಕಪ್ಪ ಕಾಂಬ್ಳೆ, ಸುರೇಶ್ ಕಾಂಬ್ಳೆ, ಬಸವರಾಜ್ ಕಾಂಬ್ಳೆ, ಬಾಬು ಕಾಂಬ್ಳೆ ಸೇರಿದಂತೆ ಅನೇಕ ಮುಖಂಡರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಶಿರಗುಪ್ಪಿಯಿಂದ ಬಸವರಾಜ್ ತಾರ್ದಾಳೆ.